ಸಾಧಾರಣ ಕಾಲದ 17ನೆಯ ಭಾನುವಾರ. ಮೊದಲನೆಯ ವಾಚನ ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ. ದೇವರಾದ ಸರ್ವೇಶ್ವರ ಆ ರಾತ್ರಿ ಗಿಬ್ಯೋನಿನಲ್ಲಿ ಸೊಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಿದರು. ನನ್ನ ದೇವರಾದ ಸರ್ವೇಶ್ವರ, ನನ್ನ ತಂದೆಗೆ ಬದಲಾಗಿ ನಿಮ್ಮಿಂದ ಅರಸನಾಗಿ ನೇಮಕಗೊಂಡಿರುವ ನಿಮ್ಮ ದಾಸನಾದ ನಾನು ಇನ್ನು ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು. ನಿಮ್ಮ ದಾಸನಾದ ನಾನು ಅಸಂಖ್ಯಾತ ಮಹಾಜನಾಂಗವಾದ ನಿಮ್ಮ ಸ್ವಕೀಯ ಪ್ರಜೆಯ ಮಧ್ಯೆ ಇದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸಿರಿ. ಈ ಮಹಾಜನಾಂಗವನ್ನು ಆಳಲು ಯಾರು ಸಮರ್ಥರಲ್ಲ ಎಂದು ಸೊಲೊಮೋನನು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಸರ್ವೇಶ್ವರನಾದ ದೇವರು ಮೆಚ್ಚಿದರು. ಅವರು ಆತನಿಗೆ, ನೀನು ದೀರ್ಘಾಯುಷ್ಯವನ್ನಾಗಲಿ ಸಿರಿ ಸಂಪತ್ತನ್ನಾಗಲಿ ಶತ್ರು ವಿನಾಶವನ್ನಾಗಲಿ ಕೇಳಿಕೊಳ್ಳಲಿಲ್ಲ. ನ್ಯಾಯ ನಿರ್ಣಯಿಸುವುದಕ್ಕೆ ಬೇಕಾದ ವಿವೇಕವನ್ನು ಬೇಡಿಕೊಂಡೆ. ಆದುದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಹಿಂದೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ ಎಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಹೇ ಪ್ರಭು, ನೀನೆ ನನ್ನ ಪಾಲಿನ ಸ್ವಾಸ್ಥ್ಯ. ನಿನ್ನ ವಾಕ್ಯದ ಪಾಲನೆ ನಾಗೈದ ನಿರ್ಣಯ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ದಾಸನಿಗೆ ನೀನು ನುಡಿದ ಪ್ರಕಾರ ಸಾಂತ್ವನ ನೀಡಲಿ ಎನಗೆ ನಿನ್ನ ಛಲ ಒಲವರ. ನಾ ಬದುಕುವಂತೆ ತೋರೆನಗೆ ನಿನ್ನ ದಯ. ನಿನ್ನ ಧರ್ಮಶಾಸ್ತ್ರ ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಚಿನ್ನ ಅಪರಂಜಿಗಿಂತಲೂ ಪ್ರಿಯ. ನಿನ್ನ ಆಜ್ಞೆಗಳು ನನಗೆ ಸುಪ್ರಿಯ. ನ್ಯಾಯವಾಗಿವೆ ನಿನ್ನ ನಿಯಮಗಳೆಲ್ಲ.
ನನಗೆ ಹಗೆ ನಿತ್ಯ ಮಾರ್ಗಗಳೆಲ್ಲ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಅಪೂರ್ವವಾದ ನಿನ್ನ ಕಟ್ಟಳೆಗಳನ್ನು ಹೃತ್ಪೂರ್ವಕವಾಗಿ ನಾ ಪಾಲಿಪೇನು. ತರುವುದು ನಿನ್ನ ವಾಕ್ಯೋಪದೇಶ, ಸರಳ ಜನರಿಗೆ ಜ್ಞಾನ ಪ್ರಕಾಶ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. 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 ಎರಡನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು. ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂಬುದು ದೇವರ ನಿರ್ಧಾರವಾಗಿದೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದಾರೋ ಅವರನ್ನು ಕರೆದಿದ್ದಾರೆ. ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಮಾರ್ಗವು ಸತ್ಯವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಜನ ಸಮೂಹಕ್ಕೆ ಹೀಗೆಂದರು. ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. ಇದನ್ನು ಒಬ್ಬನು ಪತ್ತೆ ಹಚ್ಚಿ ಅಲ್ಲಿಯೇ ಮುಚ್ಚಿಡುತ್ತಾನೆ. ತನಗಾದ ಸಂತೋಷದಿಂದ ಹೋಗಿ ತನಗೆ ಇದ್ದುದೆಲ್ಲವನ್ನು ಮಾರಿ ಈ ಹೊಲವನ್ನೇ ಕೊಂಡು ಬಿಡುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೂ ಹೋಲಿಸಬಹುದು. ಅನರ್ಘ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು. ಬೆಸ್ತರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ. ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ. ಕೆಟ್ಟವನ್ನು ಎಸೆದು ಬಿಡುತ್ತಾರೆ. ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು. ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು. ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಇದೆಲ್ಲ ನಿಮಗೆ ಅರ್ಥವಾಯಿತೇ ಎಂದು ಯೇಸು ಕೇಳಿದರು. ಶಿಷ್ಯರು ಅರ್ಥವಾಯಿತು ಎಂದರು. ಆಗ ಯೇಸು ಇಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬ ಶಾಸ್ತ್ರಜ್ಞನು ಮನೆಯ ಯಜಮಾನ ಇದ್ದ ಹಾಗೆ. ಅವನು ತನ್ನ ಉಗ್ರಾಣದಿಂದ ಹೊಸ ಹಾಗೂ ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾಯಿರುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಹೇಗೆ ಚಂದ್ರನು ಆತ್ಮಕ್ಕೆ ಜೀವ ಬುಗ್ಗೆಯು, ಹಾಗೆಯೇ ನನ್ನ ಯೇಸು, ಹಾಗೆಯೇ ನನ್ನ ಯೇಸು. ಸೌಖ್ಯವ ಕರುಣಿಸುವ ಆತ್ಮರ ಕಳಿಸಿರುವ, ಜೀವಕ್ಕೆ ಉಸಿರೆರೆವ ಶಾಂತಿಯ ಪಸರಿಸುವ, ದಣಿವನು ತಣಿಸಿರುವ ಮನವನ್ನು ಒಲಿಸಿರುವ, ಬೆಳಕನು ಹರಡಿರುವ ವಾಕ್ಯದಿ ಬೆಳೆಸಿರುವ, ಸತ್ಯವಾಕ್ಯದಿ ಬೆಳೆಸಿರುವ, ಮನಸ್ಸಿಗೆ ಹೇಗೆ ತುಡಿತವು, ಮಾತಿಗೆ ಹೇಗೆ ಮೌನವು, ಆತ್ಮಕ್ಕೆ ಜೀವ ಬುಗ್ಗೆಯು, ಹಾಗೆಯೇ ನನ್ನ ಯೇಸು, ಹಾಗೆಯೇ ನನ್ನ ಯೇಸು. ರಾಗಕ್ಕೆ ಹೇಗೆ ತಾಳವು, ವೀಣೆಗೆ ಹೇಗೆ ತಂತಿಯು, ಆತ್ಮಕ್ಕೆ ಜೀವ ಬುಗ್ಗೆಯು, ಹಾಗೆಯೇ ನನ್ನ ಯೇಸು, ಹಾಗೆಯೇ ನನ್ನ ಯೇಸು. ದೀನತೆ ಕಲಿಸಿರುವ, ತ್ಯಾಗವ ಮಾಡಿರುವ, ಪಾಪವ ಅಳಿಸಿರುವ, ಸಾವನ್ನು ಜಯಿಸಿರುವ, ನಿತ್ಯವೂ ಜೊತೆ ಇರುವ, ಸತ್ಯವ ಕಲಿಸಿರುವ, ಲೋಕಾಂತ್ಯದಿ ಪುನಃ ಬರುವ, ನ್ಯಾಯದ ಫಲ ಕೊಡುವ, ನಿಮ್ಮ ಬಾಳಿಗೆ ಫಲ ಕೊಡುವ, ಜೀವಕ್ಕೆ ಹೇಗೆ ಶ್ವಾಸವು, ಹೃದಯಕ್ಕೆ ಹೇಗೆ ಬಡಿತವು, ಆತ್ಮಕ್ಕೆ ಜೀವ ಬುಗ್ಗೆಯು, ಹಾಗೆಯೇ ನನ್ನ ಯೇಸು, ಹಾಗೆಯೇ ನನ್ನ ಯೇಸು.
ತಂದೆಯೇ ಜಗದೀಶನೇ, ಶಾಂತಿದಾತನೇ, ನಿನ್ನ ನಾಮ ಪುನೀತವಾಗಲಿ ದೇವನೇ. ಸ್ವರ್ಗ ರಾಜ್ಯವ ಆಳುತ್ತಿರುವ ತಂದೆಯೇ ಜಗದೀಶನೇ, ಶಾಂತಿದಾತನೇ, ನಿನ್ನ ನಾಮ ಪುನೀತವಾಗಲಿ ದೇವನೇ. ಧರೆಯುವಾಗಲಿ ನಿನ್ನ ರಾಜ್ಯ, ನಿನ್ನ ಆಣತಿ ನಡೆಯಲಿ. ಧರೆಯುವಾಗಲಿ ನಿನ್ನ ರಾಜ್ಯ, ನಿನ್ನ ಆಣತಿ ನಡೆಯಲಿ. ಮೇಲೆ ಇರುವ ಲೋಕದಂತೆಯೇ ಭೂಮಿ ಸ್ವರ್ಗವೇ ಆಗಲಿ. ಸ್ವರ್ಗ ರಾಜ್ಯವ ಆಳುತ್ತಿರುವ ತಂದೆಯೇ ಜಗದೀಶನೇ, ಶಾಂತಿದಾತನೇ, ನಿನ್ನ ನಾಮ ಪುನೀತವಾಗಲಿ ದೇವನೇ. ಹಸಿವ ಇಂಗಿಸಿ ಕರುಣಿಸೆಮ್ಮನು, ಗೈದ ಪಾಪಕ್ಕೆ ಮನ್ನಿಸು. ಹಸಿವ ಇಂಗಿಸಿ ಕರುಣಿಸೆಮ್ಮನು, ಗೈದ ಪಾಪಕ್ಕೆ ಮನ್ನಿಸು. ನಮಗೆ ಕೇಡನು ಬಗೆದ ಜನರನು ಕ್ಷಮಿಸಲು ನಾವವರನು. ಸ್ವರ್ಗ ರಾಜ್ಯವ ಆಳುತ್ತಿರುವ ತಂದೆಯೇ ಜಗದೀಶನೇ, ಶಾಂತಿದಾತನೇ, ನಿನ್ನ ನಾಮ ಪುನೀತವಾಗಲಿ ದೇವನೇ. ರಾಜ್ಯಭಾರವು ಅಧಿಕಾರವು ಎಂದು ನಿಮ್ಮದೇ. ತಂದೆಯೇ ರಾಜ್ಯಭಾರವು ಅಧಿಕಾರವು ಎಂದು ನಿಮ್ಮದೇ. ತಂದೆಯೇ ವರ್ಣಿಸಲು ಪದಗಳೇ ಸಾಲದು. ಏನನ್ನು ಹಾಡಲಿ ಪ್ರಭುವೇ, ನಿನ್ನ ಕೃಪೆಯಲ್ಲಿ ತೇಲಲು ಈ ಜೀವ ಸಾಲದು. ಏನನ್ನು ಬರೆಯಲಿ ಪ್ರಭುವೇ, ನಿನ್ನ ಪ್ರೀತಿಯ ವರ್ಣಿಸಲು
ಬೆಳಗುವ ದೀಪ ನೀನಾದೆ, ಸೋತು ಹೋದ ಈ ಮನಕ್ಕೆ ಜೀವದ ಸಾರ ನೀನಾದೆ. ಮಸುಕು ತುಂಬಿದ ಹಾದಿಯಲಿ ಬೆಳಗುವ ದೀಪ ನೀನಾದೆ, ಸೋತು ಹೋದ ಈ ಮನಕ್ಕೆ ಜೀವದ ಸಾರ ನೀನಾದೆ. ಅಪಾರವಾದ ನಿನ್ನಯ ಪ್ರೀತಿ, ಅಳಿಸಲಾಗದ ನಿನ್ನಯ ಕಾಂತಿ, ನನ್ನ ಬಾಳಿಗೆ ನೀಡಿದೆ ಸ್ಫೂರ್ತಿ. ನನ್ನ ಬಾಳಿಗೆ ನೀಡಿದೆ ಸ್ಫೂರ್ತಿ. ಏನನ್ನು ಬರೆಯಲಿ ಪ್ರಭುವೇ, ನಿನ್ನ ಪ್ರೀತಿಯ ವರ್ಣಿಸಲು ಪದಗಳೇ ಸಾಲದು. ಏನನ್ನು ಹಾಡಲಿ ಪ್ರಭುವೇ, ನಿನ್ನ ಕೃಪೆಯಲ್ಲಿ ತೇಲಲು ಈ ಜೀವ ಸಾಲದು. ಪಾಪದ ಕಡಲಲ್ಲಿ ಮುಳುಗಿದ್ದ ನನ್ನನ್ನು ಪ್ರೀತಿ ಎತ್ತಿಹೆ, ಗಾಯಗೊಂಡ ಈ ಮನಕ್ಕೆ ವಾಕ್ಯದಿ ಸಾಂತ್ವನ ನೀಡಿಹೆ. ಪಾಪದ ಕಡಲಲ್ಲಿ ಮುಳುಗಿದ್ದ ನನ್ನನ್ನು ಪ್ರೀತಿ ಎತ್ತಿಹೆ, ಗಾಯಗೊಂಡ ಈ ಮನಕ್ಕೆ ವಾಕ್ಯದಿ ಸಾಂತ್ವನ ನೀಡಿಹೆ. ಸೋಲಲು ಬಿಡದ ತಂದೆಯು ನೀನೇ, ಕಣ್ಣೀರ್ ಒರೆಸುವ ತಾಯಿಯು ನೀನೇ, ಎಂದೆಂದಿಗೂ ನಿನ್ನನ್ನೇ ಸ್ತುತಿಸುವೆನು. ನೀನೇ ನನ್ನಯ ಉಸಿರು. ಏನನ್ನು ಬರೆಯಲಿ ಪ್ರಭುವೇ, ನಿನ್ನ ಪ್ರೀತಿಯ ವರ್ಣಿಸಲು ಪದಗಳೇ ಸಾಲದು. ಏನನ್ನು ಹಾಡಲಿ ಪ್ರಭುವೇ, ನಿನ್ನ ಕೃಪೆಯಲ್ಲಿ ತೇಲಲು ಈ ಜೀವ ಸಾಲದು. ಯೇಸುವೇ, ನಿನ್ನ ಪ್ರೀತಿಯೇ ನನ್ನ ಹಾಡು. ಕ್ರಿಸ್ತನೇ, ನಿನ್ನ ನಾಮವೇ ನನ್ನ ಜೀವ. ಬರುವೆ ಹೃದಯಕ್ಕೆ ಕರೆವೆ ಒಡನೆ ಬರುವೆ ಯೇಸು ಪ್ರಭುವೇ. ಹೃದಯದ ಗುಡಿಯ ತೆರೆದು ಕರೆವೆ ತಡವು ಇನ್ನು ತರವೇ. ಕಂಗಳು ಕಾಯುತ್ತಿವೆ
ಕಾಣುವ ಹಂಬಲಕ್ಕೆ ಕರುಣೆಯ ತೋರಿಸೆಯ ಕರೆದರು ಬರಲಾರೆಯ ಬರುವೆ ಹೃದಯಕ್ಕೆ ಕರೆವೆ ಒಡನೆ ಬರುವೆ ಯೇಸು ಪ್ರಭುವೇ ಹೃದಯದ ಗುಡಿಯ ತೆರೆದು ಕರೆವೆ ತಡವು ಇನ್ನು ತರವೇ ರೊಟ್ಟಿಯ ರೂಪದಿ ದೇಹವ ನೀಡಿ ನಮ್ಮನ್ನು ಪೋಷಿಸಿದೆ ದ್ರಾಕ್ಷಾರಸವನು ರಕ್ತವನಾಗಿಸಿ ದಾಹವ ತೀರಿಸಿದೆ ಹರಿಸಿದೆ ಜೀವವನು ಹರಸುತ ಮನಗಳನ್ನು ಹರಿಸಿದೆ ಜೀವವನು ಹರಸುತ ಮನಗಳನ್ನು ಕ್ರಿಸ್ತನೆ ಮೊರೆಯಾಲಿಸು ಗುಡಿಗಿಂದು ದಯಮಾಡಿಸು ಬರುವೆ ಹೃದಯಕ್ಕೆ ಕರೆವೆ ಒಡನೆ ಬರುವೆ ಯೇಸು ಪ್ರಭುವೇ ಹೃದಯದ ಗುಡಿಯ ತೆರೆದು ಕರೆವೆ ತಡವು ಇನ್ನು ತರವೇ ಕಂಗಳು ಕಾಯುತ್ತಿವೆ ಕಾಣುವ ಹಂಬಲಕ್ಕೆ ಕರುಣೆಯ ತೋರಿಸೆಯ ಕರೆದರು ಬರಲಾರೆಯ ಪ್ರಾಣವ ನೀಡುವ ಸ್ನೇಹವೇ ದೊಡ್ಡದು ಎಂದು ನಿಬೋಧಿಸಿದೆ ಕೊನೆಯುಸಿರಲ್ಲೂ ನಮ್ಮನ್ನು ಕ್ಷಮಿಸಿ ತ್ಯಾಗವ ತೋರಿಸಿದೆ ಸೇವಾ ಭಾವನೆಯ ನಿನ್ನಿಂದ ಕಲಿಯುವೆವು ಸೇವಾ ಭಾವನೆಯ ನಿನ್ನಿಂದ ಕಲಿಯುವೆವು ಕ್ರಿಸ್ತನೇ ಪ್ರೇರಣೆ ನೀ ಸೇವೆಗೆ ಮಾದರಿ ನೀ ಬರುವೆ ಹೃದಯಕ್ಕೆ ಕರೆವೆ ಒಡನೆ ಬರುವೆ ಯೇಸು ಪ್ರಭುವೇ ಹೃದಯದ ಗುಡಿಯ ತೆರೆದು ಕರೆವೆ ತಡವು ಇನ್ನು ತರವೇ ಕಂಗಳು ಕಾಯುತ್ತಿವೆ ಕಾಣುವ ಹಂಬಲಕ್ಕೆ ಕರುಣೆಯ ತೋರಿಸೆಯ ಕರೆದರು ಬರಲಾರೆಯ ಬರುವೆ ಹೃದಯಕ್ಕೆ ಕರೆವೆ ಒಡನೆ ಬರುವೆ ಯೇಸು ಪ್ರಭುವೇ ಹೃದಯದ ಗುಡಿಯ ತೆರೆದು ಕರೆವೆ ತಡವು ಇನ್ನು ತರವೇ